ನನಗೆ ತುಂಬ ಕಾಲು ನೋಯ್ತಾ ಇದೆ, ಮಾಡಿ ಹತ್ತೋ ಶಕ್ತಿ ನನಗಿಲ್ಲ, ಅಲ್ಲಿ ಇದು ರಿಕ್ಷಾ ಅವನು ಕಾದಿದ್ದಾನೆ, ನಾನು ಹೋಗಬೇಕು. ಇಲ್ಲಮ್ಮ, ಇಷ್ಟು ದೂರ ಬಂದು ನೀವು ಆಗಕ್ಕಿಲ್ಲ, ಹೋಗಿ ಮೇಲ್ಗಡೆ ಹೋಗಿ ನೋಡಿ, ಮೇಲ್ಗಡೆ ಹೋಗಿ ನೋಡಿ ಅಂದರು. ಸರಿ, ಹೇಗೋ ತುಂಬ ಕಷ್ಟಪಟ್ಕೊಂಡು ಆ ಮಾಡಿ ಹತ್ತು ಬಂದರೆ, ಆ ಮಾಡಿ ಎಂಟ್ರೆನ್ಸಲ್ಲಿ ಒಂದು ಇಷ್ಟು ದೊಡ್ಡ ಹಿತ್ತಾಳೆ ಬಾಣಲೆ, ಅದು ತುಂಬ ಒಂದು ಎಣ್ಣೆ ಹಾಕಿ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಒಂದು ಅಖಂಡ ದೀಪ ಉರಿತಾ ಇದೆ. ಅದಕ್ಕೆ ಕುಂಕುಮ ಹಚ್ಚಿ ತುಂಬ ನೀಟಾಗಿ ಅರೇಂಜ್ಮೆಂಟ್ಸ್ ತುಂಬ ಚೆನ್ನಾಗಿದೆ, ಗಲೀಜೆಲ್ಲೂ ಇಲ್ಲ, ಅಷ್ಟು ನೀಟಾಗಿದೆ. ಒಂದು ಅಷ್ಟು ದೊಡ್ಡ ಬಾಣಲೆ, ಅದರಲ್ಲಿ ದೊಡ್ಡ ದೀಪ ಉರಿತಾ ಇದೆ, ಒಂದು ಇಷ್ಟು ಎಣ್ಣೆ ಪಿಸ್ಗಳು ಎಲ್ಲೂ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ಅಖಂಡ ದೀಪ ನೋಡಿದೆ, ದೇವಿ ಜ್ಯೋತಿ ಸ್ವರೂಪಗಳು. ಸೊ ಅದನ್ನು ನೋಡಿದೆ. ಅಲ್ಲಿ ಇನ್ನೂ ನೋಡ್ತಾ ಇದ್ದಾಗ ಅಲ್ಲಿ ನೋಡಿದೆ ಒಂದು ದೊಡ್ಡ ಗಣೇಶ ಕೂತಿದ್ದಾನೆ. ಎಲ್ಲ ಶೈನಿಂಗ್, ತುಂಬ ಹಿತ್ತಾಳೆ ಬಟ್ ಎಲ್ಲ ಪಾಲಿಷ್ ಮಾಡಿಟ್ರೆ ದೊಡ್ಡ ಗಣೇಶ ಕೂತಿದ್ದಾನೆ. ಸರಿ, ಇದಕ್ಕೆ ಒಂದು ನಮಸ್ಕಾರ ಹಾಕಿ ಅಲ್ಲಿ ಹೋಗಿ ಗಣೇಶನ್ಗೆ ಒಂದು ನಮಸ್ಕಾರ ಹಾಕಿ ತಿರುಗಿದ್ರೆ ಆ ಗಣೇಶನ್ ಮುಂದೆ ದೊಡ್ಡದಾಗಿ ದೇವಿ ಕೂತಿದ್ದಾಳೆ. ಒಂದು 6 ಅಡಿ ಲಲಿತಾ ದೇವಿ, ಪ್ರಭಾವಳಿ ಎಲ್ಲ ರಾಜರಾಜೇಶ್ವರಿ ಕೂತಿದ್ದಾಳೆ. ಕಾಲಿಗೆ ಕಡೆ ಎಲ್ಲ ಫಳಫಳ ಅಂತ ಇದೆ. ಹೀಗೆ ನೋಡ್ಬೇಕು ಆ ದೇವ್ರನ್ನ. ಆ ವಿಗ್ರಹ ಒಂದು